ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ವೀರುಗೆ ಪೋಲಿಯೋ ಹಾಕ್ಸೋದಿತ್ತು ಆ್ಯಂಡ್ ಅವ್ರ ಸ್ಕೂಲಲ್ಲೇ ಅರೇಂಜ್ ಮಾಡಿದ್ರು. ಸೊ ಅಲ್ಲೇ ಕರ್ಕೊಂಡು ಹೋಗಿದ್ವಿ. ಅವ್ನಿಗೇನಂದ್ರೆ ಅವ್ರು ಏನಪ್ಪ ಸಡನ್ ಆಗಿ ಬಾಯಿ ತೆಗಿ ಅಂತ ಇದ್ದಾರೆ, ಏನೋ ಆಗ್ತಾ ಇದಾರಲ್ಲ ಅಂತ. ಒಂದ್ ಡ್ರಾಪ್ ಹಾಕಿದ್ರು, ಅದಾದ್ಮೇಲೆ ಬೇಡ ಬೇಡ ನನ್ಗೆ ಅಂತ ಇದ್ದ. ಅವರು ಸ್ವೀಟ್ ಆಗಿರುತ್ತೆ ಅಲ್ವಾ, ಹಾಕಿಸ್ಕೊ ಇನ್ನೊಂದು ಡ್ರಾಪು ಅಂತ ಹೇಳಿ ಹಾಕ್ಸಿದ್ರು. ಆಮೇಲೆ ಹಾಕಿಸ್ಕೊಂಡ. ಆಮೇಲೆ ಅವನು ಖುಷಿ ಆಯ್ತು, ಕೈಗೆ ಒಂದ್ ಮಾರ್ಕ್ ಮಾಡಿದ್ರು ಅಂದ್ಬಿಟ್ಟು. ಎಲ್ಲ ಬೆರಳಿಗೂ ಮಾಡ್ಲಿಲ್ಲ, ಒಂದೇ ಒಂದ್ ಬೆರಳಿಗೆ ಮಾಡಿದ್ರು ಅಂತ ಕೇಳ್ತಾ ಇದ್ದ. ಸೊ ಒಂಥರ ಚೆನ್ನಾಗಿತ್ತು. ಅಂಡ್ ಇವತ್ತಿನ ಬ್ಲಾಗ್ನ ನೋಡಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಅಂಡ್ ಇನ್ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿಂದ ನಾವು ಈ ಪುಟಾಣಿಗೆ ಒಂದು ಹೆಲ್ಮೆಟ್ ತಗೊಳ್ಳೋಣ ಅಂತ ಅನ್ಕೊಂಡು ಬಂದ್ವಿ. ಇವನ ಹತ್ರ ಈ ತರ ಹೆಲ್ಮೆಟ್ ಇರ್ಲಿಲ್ಲ. ಆಮೇಲೆ ಎಲ್ಲರೂ ನಾವು ನಮ್ಮ ಗಾಡೀಲಿ ಹೋಗ್ತಾ ಇರ್ತೀವಿ ಅಂಡ್ ಇವನು ಇರ್ತಾನೆ. ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋದು ಮುಖ್ಯ. ಮಗು ಆಲ್ರೆಡಿ 3 ವರ್ಷ ಆಗ್ತಾ ಇದೆ ಅಂದ್ರೆ ಒಂದು ಹೆಲ್ಮೆಟ್ ಅವ್ರಿಗೂ ಹಾಕೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಅವನಿಗೆ ಒಂದು ಹೆಲ್ಮೆಟ್ ಕೂಡ ತಗೊಂಡ್ವಿ. ಕ್ಯೂಟ್ ಆಗಿ ಚೆನ್ನಾಗಿತ್ತು. ಅವನು ಇಷ್ಟಪಡ್ತಾ ಇದ್ದ. ಈ ನಡುವೆ ನಮ್ಮ ಮನೆಯಿಂದ ಸ್ಕೂಲ್ಗೆ ಹೋಗ್ತೀನಿ ಅಂದ್ರೆ ಹೆಲ್ಮೆಟ್ ಹಾಕೋತೀನಿ ಅಂತಾನೆ. ಇಲ್ಲಿಲ್ಲ ಹತ್ತತ್ರ ಏನ್ ಬೇಡ ಕಣೋ ಅಂತ ಅಂದ್ರೂ, ಇಲ್ಲ ಇಲ್ಲ ನಾನು ಅವರು ಹೆಲ್ಮೆಟ್ ಅಂಕಲ್ ಹೇಳಿದ್ದಾರೆ, ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಗಾಡಿಲಿ ಕರ್ಕೊಂಡು ಹೋಗ್ಬೇಡಿ ಅಂತ. ಹೆಲ್ಮೆಟ್ ಹಾಕು ಹೆಲ್ಮೆಟ್ ಹಾಕು ಅಂತ ಕೇಳ್ತಾ ಇರ್ತಾನೆ. ಅಂಡ್ ಚೆನ್ನಾಗಿರೋ ಸಿಕ್ತು ಅವನಿಗಿನ್, ಅವನ ಸೈಜ್ಗೆ ಅಂಡ್ ಪರ್ಫೆಕ್ಟ್ ಆಗಿರೋ ಅವನಿಗೆ. ಮೇಲ್ಗಡೆ ಎಲ್ಲ ಒಂಥರ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇರೋ ಥರ ಹೆಲ್ಮೆಟ್ ಸಿಕ್ತು. ಅಂಡ್ ಮಕ್ಳ ಹೆಲ್ಮೆಟ್ಗೆನೆ 1,000. ಬಟ್ ಸೇಫ್ಟಿ ಮುಖ್ಯ ಅಂದ್ಬಿಟ್ಟು ತಗೊಂಡ್ವಿ. ಅಲ್ಲಿಂದ ನಾವು ಝೀ ಕೋಡ್ ಅಂತ ಒಂದು ಶಾಪ್ ಓಪನ್ ಆಗಿದೆ ಇಲ್ಲಿ RBI ಲೇಔಟ್ ಅಲ್ಲಿ. ಸರಿ, ಒಂದು ಕಲೆಕ್ಷನ್ಸ್ ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು ಬಂದ್ವಿ. ವೀರುಗೆ ಒಂದಷ್ಟು ಟಿ ಶರ್ಟ್ಸ್, ಹಾಫ್ ಸ್ಲೀವ್ಸ್ ಆ ಥರದ್ದು ತಗೊಂಡೆ. ಚೆನ್ನಾಗಿತ್ತು. ನಾನು ಒಂದಷ್ಟು ಹೇರ್ ಆಕ್ಸೆಸರೀಸ್ ಅದು ಇದು ಚಿಕ್ಕದಾಗೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅಂಡ್ ಅಲ್ಲಿ ವೀರು ಬಂದಿದ ತಕ್ಷಣ ಅವ್ನಿಗೊಂದು ಬಲೂನ್ ಕೊಟ್ರು. ಅವನಿಗಂತೂ ಆಹಾ ಏನೋ ಕೊಟ್ಬಿಟ್ಟವ್ರೆ ಅನ್ನೋದ್ ರೇಂಜ್ಗೆ ಅವನು ಅವರಪ್ಪ ಇಬ್ರು ಆಟ ಆಡ್ತಾ ಇದ್ರು. ಅಂಡ್ ಯಾರು ಇರ್ಲಿಲ್ಲ ಆಯ್ತಾ, ವೀಕೆಂಡು. ಅಂಡ್ ನಾವೇನಂದ್ರೆ ತುಂಬಾ ಸಂಜೆ ಮೇಲೆ ಅಂದ್ರೆ ಜನ ಆಗ್ಬಿಡ್ತಾರೆ. ಫಸ್ಟ್ ಹಾಫಲ್ಲೇ ಎಲ್ಲರೂ ಒಂದು ರೌಂಡ್ ಹೊಡ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಬಂದ್ವಿ. ಕಲೆಕ್ಷನ್ ಕೂಡ ಓಕೆ, ನಂಗೆ ಇಷ್ಟ ಆಯ್ತು, ಚೆನ್ನಾಗಿದೆ ಎಲ್ಲ. ಆಲ್ಮೋಸ್ಟ್ ಇವಾಗ ಏನ್ ಗೊತ್ತಾ, ಎಲ್ಲಾ ಶಾಪಲ್ಲೂ ಆಲ್ಮೋಸ್ಟ್ ಆಲ್ಮೋಸ್ಟ್ ಸೇಮ್ ಅಂತ ಅನ್ಸುತ್ತೆ. ಒಂದಷ್ಟು ಆಫರ್ ಎಲ್ಲ ಬಿಟ್ಟಿದ್ರು. ಸುನಿ ಕೂಡ ನಾನು ಎಲ್ಲ ಒಂದು ಚಿಕ್ಕದಾಗೆ ಶಾಪಿಂಗ್ ಮಾಡ್ಕೊಂಡು ಹೊರಟ್ವಿ. ಒಂಥರ ಚೆನ್ನಾಗಿತ್ತು ವೀಕೆಂಡು. ಅಂಡ್ ಮಾರ್ನಿಂಗ್ಗೆ ಪೋಲಿಯೋ ಆಯ್ತು ಅಂಡ್ ಹೆಲ್ಮೆಟ್ ಶಾಪಿಂಗ್ ಆಯ್ತು, ಒಂದಷ್ಟು ಬಟ್ಟೆ ಶಾಪಿಂಗ್ ಆಯ್ತು. ಒಂಥರ ಮಜವಾಗಿತ್ತು. ಅಂಡ್ ತುಂಬಾ ಜನ ವೀರು ಫುಡ್ ಐಟಮ್ಸ್ ತೋರಿಸಿ ಅವನಿಗೆ ಏನ್ ನೀವು ಫುಡ್ ಪ್ರಿಪೇರ್ ಮಾಡ್ಕೊಡ್ತೀರಾ ಆ ಥರದ್ದು ಏನಾದ್ರೂ ತೋರಿಸಿ. ಸ್ವಾತಿ, ನಮ್ಮ ಮನೇಲೂ ಮಕ್ಳಿದ್ದಾರೆ, ನಾವು ಏನಾದ್ರು ಟ್ರೈ ಮಾಡ್ತೀವಿ ಮಕ್ಳಿಗೆ. ಅಂಡ್ ಒಂದಷ್ಟು ಜನ ತುಂಬಾ ತರ ರೆಸಿಪೀಸ್ ಹಾಕ್ತಾ ಇರ್ತಾರೆ. ನನ್ಗೆ ಏನ್ ವರ್ಕ್ ಆಗಿದೆ ನಾನು ನಿಮ್ಗೆ ಕೂಡ ತೋರ್ಸೋಣ. ಅಂಡ್ ನನ್ಗೆ ಏನ್ ಗೊತ್ತಾ, ಮೇನ್ ಆಗಿ ಅವ್ನು ಊಟ ಮಾಡಿದ್ರೆ ಅದರಲ್ಲಿ ಒಂದು ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು, ಸ್ವಲ್ಪ ಕಾಪ್ಸ್ ಇರಬೇಕು. ಮಕ್ಳು ತುಂಬಾನೇ ಆಕ್ಟಿವ್ ಆಗಿರ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಅವ್ರಿಗೆ ಮೇನ್ ಆಗಿ ಬೇಕಾಗಿರೋದು ಎಲ್ಲ ಸಿಕ್ಕಿದ್ರೆ ಅವ್ರಿಗೆ ಅವರ ಬೋನ್ಸ್ಗಾಗಿರ್ಬೋದು, ಅವ್ರಿಗೆಲ್ಲ ಡೆವಲಪ್ಮೆಂಟ್ಗೆ ಚೆನ್ನಾಗಿರ್ಬೇಕು. ಸೊ ಆ ಥರದ್ದು ನಾನು ಒಂದು ಫುಡ್ನ ಪ್ರಿಪೇರ್ ಮಾಡೋದಕ್ಕೆ ಯಾವಾಗ್ಲೂ ಇಷ್ಟಪಡ್ತೀನಿ. ಅಂಡ್ ಇವತ್ತು ಕೂಡ ಅಷ್ಟೇ, ನಂಗೆ ಹುಷಾರೇ ಇರಲಿಲ್ಲ, ಫುಲ್ ಜಾಸ್ತಿ ಆಗ್ಬಿಟ್ಟಿತ್ತು ನೆಗಡಿ ಕಫ ಎಲ್ಲ. ಆದ್ರೂ ಅವನಿಗೋಸ್ಕರ ನಾನು ಏನ್ ಮಾಡಿದ್ದೀನಿ, ಅವ್ನು ಹೇಗೆ ತಿಂತಾನೆ ಅಂತ ನಾನು ತೋರಿಸ್ತೀನಿ. ಇದು ನಾರ್ಮಲ್ ದೋಸೆ ಅಲ್ಲ, ಇದು ಪ್ರೋಟೀನ್ ದೋಸೆ. ಅಂಡ್ ನೀವು ನಿಮ್ಮ ಮನೇಲಿ ಮಕ್ಕಳಿಗೆ ಈ ತರ ಮಾಡ್ಕೊಡ್ಬೋದು. ಅವ್ರಿಗೆ ಫುಲ್ ಮೀನ್ಸ್ ನ್ಯೂಟ್ರಿಷಸ್ ಫುಡ್ನ ನೀವು ಅವ್ರಿಗೆ ಕೊಡ್ಬೋದು. ಅಂಡ್ ನಾನು ಹೇಗೆ ಮಾಡಿದೆ ಅಂತ ನಿಮಗೆ ಕ್ವಿಕ್ ಆಗಿ ಸಿಂಪಲ್ ಆಗಿ ತೋರಿಸ್ತೀನಿ. ನೀವು ಕೂಡ ಈ ತರ ಟ್ರೈ ಮಾಡಿ. ನೀವೇನಾದ್ರು ಟ್ರೈ ಮಾಡಿಲ್ಲ ಅಂದ್ರೆ ಆಬ್ವಿಯಸ್ಲಿ ಮನೇಲಿ ವಾರಕ್ಕೊಂದ್ಸತಿ ದೋಸೆ ಇಡ್ಲಿ ಹಿಟ್ಟನ್ನ ನೀವು ರುಬ್ಕೊಂಡೇ ಇರ್ತೀರಾ. ಮನೇಲೇ ರುಬ್ಕೊಳ್ಳಿ, ಆಚೆಯಿಂದ ತರಕ್ ಹೋಗ್ಬೇಡಿ. ಮುಂಚೆ ಎಲ್ಲ ನಾವು ಆಚೆ ತರ್ತಾ ಇದ್ವಿ. ನಾನು ವೀರು ಊಟದ್ಮೇಲೆ ಆಚೆಯಿಂದ ತರೋದು ಪ್ರಿಫರ್ ಮಾಡೋದಿಲ್ಲ. ವಾರಕ್ಕೊಂದ್ಸತಿ ಹಾಕೊಂಡ್ರೆ ಸಾಕಾಗುತ್ತೆ. ಅದನ್ನೇ 2-3 ದಿನ, ಒಂದಿನ ಇಡ್ಲಿ, ಒಂದಿನ ದೋಸೆ, ಒಂದಿನ ಪಡ್ಡು ಆ ಥರ ಮಾಡ್ಕೋಬಹುದು. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು, ನಾನು 2 ಸೌಟು, ಎರಡೂ ಹಾಕೊಳ್ಳಿಲ್ಲ, 1.5 ಸೌಟಷ್ಟು ದೋಸೆ ಹಿಟ್ಟನ್ನ ಒಂದು ಬೇರೆ ಬೌಲ್ಗೆ ಹಾಕೊಂಡಿದ್ದೀನಿ. ಅಂಡ್ ಇದಕ್ಕೆ ನಾನು ಒಂದು ಫುಲ್ ಎಗ್ನ ಒಡೆದ್ಬಿಟ್ಟು ಅದಕ್ಕೆ ಹಾಕೊಂತೀನಿ. ಅಂಡ್ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಆಫ್ ಇದೆ. ನಾನೇ ಒಂದು ಟ್ರೈಪಾಡ್ ಹಾಕೊಂಡು ಹೆಂಗೋ ವಿಡಿಯೋ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಸ್ವಲ್ಪ ಹಂಗೆ ಹಿಂಗೆ ಹೋಗಿದೆ, ಮಿಸ್ ಆಗಿದೆ, ಬೇಜಾರು ಮಾಡ್ಕೋಬೇಡಿ. ಅಂಡ್ ಇಷ್ಟ ಹಾಕೊಂಡು ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಬೇಕಾಗಿರೋ ಅಷ್ಟು ಉಪ್ಪು ಹಾಕೊಳ್ಳಿ. ನೀವು ದೋಸೆ ಹಿಟ್ಟಿಗೆ ಉಪ್ಪು ಹಾಕಿದ್ರೆ ಆ್ಯಡ್ ಮಾಡಕ್ ಹೋಗ್ಬೇಡಿ. ನಾನು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡಿರ್ಲಿಲ್ಲ. ನಾನು ಉಯ್ಕೊಳ್ಳುವಾಗ ಎಷ್ಟು ಬೇಕಷ್ಟು ನೋಡಿ ನೋಡಿ ಉಪ್ಪು ಹಾಕೊಂತೀನಿ. ಅಂಡ್ ವೀರುಗೆ ಅಂದ್ಬಿಟ್ಟು ಒಂದು ಚಿಟಿಕೆ ಜಾಸ್ತಿ ಉಪ್ಪೆಲ್ಲ ಹಾಕಕ್ ಹೋಗ್ಬೇಡಿ ಮಕ್ಳಿಗೆ. ಇದೇ ಜಾಸ್ತಿ
ಸ್ವಲ್ಪ ಸಾಲ್ಟ್ ಕಮ್ಮಿನೇ ಇರಬೇಕು ಯಾವಾಗ್ಲೂ. ಆ್ಯಂಡ್ ಅವ್ರಿಗೊಂದು ಆ ರುಚಿ ಸಿಗೋ ಅಷ್ಟು. ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋದು. ಇಷ್ಟೇ. ಇದಕ್ಕೆ ಬೇಕಂದರೆ ನೀವು ಕ್ಯಾರೆಟ್ ತುರಿ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಾವು ಮೊಟ್ಟೆ ತಿನ್ನಲ್ಲ ಅನ್ನೋರು ಪನ್ನೀರ್ ಗ್ರೇಟ್ ಮಾಡಿ ಹಾಕೊಬೋದು. ಸೊ ಇಲ್ಲಾಂದರೆ ಪನ್ನೀರ್ನ ರುಬ್ಬಿಟ್ಟು ಹಾಕೋಬೋದು. ಈ ಥರ ಎಲ್ಲ ಏನಾದ್ರು ಮಾಡಿ ಪ್ರೋಟೀನ್ ಇರೋವಂಥ ದೋಸೆನ ಮಾಡ್ಕೋಬೋದು. ನಾನು ಒಂದ್ಸತಿ ಈ ಪೆಸರಟ್ಟು ಮಾಡ್ತಾರೆ ನೋಡಿ, ಆ ಥರ ಎಲ್ಲನೂ ಮಾಡ್ಕೋಬೋದು. ಅದು ಎಲ್ಲ ಚೆನ್ನಾಗಿರುತ್ತೆ. ಒಂದೊಂದ್ಸತಿ ಸಿಂಪಲ್ ಆಗಿರಬೇಕು, ಪ್ರೋಟೀನ್ ರಿಚ್ ಆಗಿರಬೇಕು ಫುಡ್ ಅಂತಂದರೆ ಈ ಥರ ಟ್ರೈ ಮಾಡಿ. ಆ್ಯಂಡ್ ಈ ದೋಸೆ ಅವ್ರಿಗೆ ಗೊತ್ತೇ ಆಗಲ್ಲ ನಾವು ಒಳಗಡೆ ಮೊಟ್ಟೆ ಹಾಕಿದ್ದೀವಿ ಅಂತ. ಅಷ್ಟು ಫ್ಲಫಿಯಾಗಿ ಒಳ್ಳೆ ಪ್ಯಾನ್ ಕೇಕ್ ಬಂದಂಗೆ ಬಂದಿರುತ್ತೆ. ಆ್ಯಂಡ್ ಇದಕ್ಕೆ ನಾನು ಹೋಮ್ ಮೇಡ್ ಗೀನ ಹಾಕೋತೀನಿ. ಅದು ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ಇದಕ್ಕೆಲ್ಲ ನೀವು ಮಕ್ಕಳಿಗೆ ಮನೇಲಿ ಏನಾದ್ರು ತರಕಾರಿ ಸಾರು ಮಾಡಿದರೆ ಅದರಲ್ಲಿ ತರಕಾರಿಗಳನ್ನ ಎತ್ಬಿಟ್ಟು ತಿನ್ನಿಸಿ. ಇಲ್ಲಾಂದರೆ ಇನ್ನು ಮಕ್ಕಳು ಸಾರು ಖಾರ ಎಲ್ಲ ತಿನ್ನಲ್ಲ ಅನ್ನೋರು ಬೇಕಾದ್ರೆ ಹನೀಲಿ ತಿನ್ನಿಸ್ಬೋದು. ಈ ಥರ ನಿಮ್ಮ ಮಕ್ಳಿಗೆ ಏನು ಪ್ರಿಫರ್ ಮಾಡ್ತಾರೆ ಆ ಥರ ತಿನ್ನಿಸಿ. ಬಟ್ ಈ ಥರ ಹೆಂಗೋ ಒಳ್ಳೆ ಫುಡ್ನ ಕೊಟ್ಟರೆ ಆಯಿತು ಮಕ್ಕಳಿಗೆ. ಇದನ್ನು ನೀವು ಲಂಚ್ ಬಾಕ್ಸ್ ಕೂಡ ಹಾಕ್ಬೋದು. ಆರಾಮ್ಸೆ ಮಕ್ಕಳು 4-5 ಆರಾಮಾಗಿ ತಿನ್ಕೊಂಬರ್ತಾರೆ. ಆ್ಯಂಡ್ ಒಂದು ಸ್ವಲ್ಪ ಫ್ಯಾನ್ಸಿಯಾಗಿ ಏನಾದರೂ ಈ ಥರ ಚಿಕ್ಕ ಚಿಕ್ಕ ದೋಸೆ ಹಾಕೋದು, ಇಲ್ಲಾಂದರೆ ಅದಕ್ಕೆ 2 ಕಿವಿ ಬರೆದ್ಬಿಟ್ಟು ಹಾಕೋದು. ನಾನು ಈ ಥರ ಎಲ್ಲ ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ತೀನಿ, ಹಾಗಾಗಿ ಹೇಳಿದೆ. ಆ್ಯಂಡ್ ನಾನು ವೀರುಗೆ ಜಾಸ್ತಿ ಕಿಚಡಿಗಳನ್ನ ಮಾಡಿಕೊಡ್ತೀನಿ. ಅದನ್ನು ಕೂಡ ನಾನು ಕಮ್ಮಿಂಗ್ ಡೇಸಲ್ಲಿ ವ್ಲಾಗ್ ಮಾಡಿ ತೋರಿಸ್ತೀನಿ. ಅವನಿಗೆ ಜಾಸ್ತಿ ವೆಜಿಟೇಬಲ್ಸ್ ಹೋಗುತ್ತೆ. ಸೊ ಆ ಥರ. ಆಮೇಲೆ ಡೈಲಿ ನಾನು ಎಗ್ಸ್ ಕೊಡ್ತೀನಿ. ಎಗ್ ಈ ಥರ ಥ್ರೂ ಫುಡ್ ಆರ್ ಬಾಯ್ಲ್ಡ್ ಎಗ್ ಆ ಥರ. ಅವನಿಗೆ ಜಾಸ್ತಿ ಆಮ್ಲೆಟ್ ಅಷ್ಟು ಇಷ್ಟ ಆಗಲ್ಲ. ಬಟ್ ಅವಾಗವಾಗ ಅದನ್ನ ಕೂಡ ಕೊಡ್ತೀನಿ. ಯಾಕಂದರೆ ನಾವು ಅವ್ನಿಗೆ ಇಷ್ಟ ಆಗಲ್ಲ ಅಂತ ಕೊಡದೇ ಇರಬಾರ್ದು. ಅವಾಗವಾಗ ಒಂದೊಂದ್ಸತಿ ಸ್ವಲ್ಪ ಅವ್ನು ಎಷ್ಟು ತಿಂತಾನೆ, ಅರ್ಧ ತಿಂತಾನೆ ತಿನ್ನಲಿ ಆ ಥರ. ಅವ್ರಿಗೆ ಏನು ಇಷ್ಟ ಆಗುತ್ತೆ. ಒಂದೊಂದ್ಸತಿ ಅವನು ಖಾರದ ಪುಡಿ ಹಾಕಿ ಆಮ್ಲೆಟ್ ಮಾಡಿದ್ರೆ ಇಷ್ಟಪಡ್ತಾನೆ, ಒಂದಿನ ಪೆಪ್ಪರ್ ಹಾಕಿದ್ರೆ ಇಷ್ಟಪಡ್ತಾನೆ ಆ ಥರ. ಆ್ಯಂಡ್ ಇವಾಗ ನೋಡ್ಬೋದು ನನಗೆ ತರಕಾರಿ ಸಾರಿತ್ತು. ಆ್ಯಂಡ್ ಅವ್ನಿಗೆ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ಹೆಂಗಿದ್ರೂ ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸ್ ಅಂತೂ ಸಾರಲ್ಲಿ ಇತ್ತಲ್ವ, ಅದನ್ನೇ ವೆಜಿಟೇಬಲ್ಸ್ನ ಎತ್ಕೊಂಡು ಒಂದಷ್ಟು ಈ ದೋಸೆ ಜೊತೆ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಸಾರು ಸ್ವಲ್ಪ ಖಾರ ಇದ್ದರೆ ಸಾರು ಅವಾಯ್ಡ್ ಮಾಡಿ ವೆಜಿಟೇಬಲ್ಸ್ ಮಾತ್ರ ಎತ್ಕೋತೀನಿ. ಅದರಲ್ಲಿ ದಾಲ್ ಕೂಡ ಇರುತ್ತೆ, ಸ್ವಲ್ಪ ನೀವು ದಾಲ್ ಕೂಡ ಹಾಕೋಬೋದು, ಅದನ್ನು ಒಳ್ಳೆಯದು. ಸೊ ಈ ಥರ ಮಾಡಿ ಅವನಿಗೆ ನಾನು ಊಟ ತಿನ್ನಿಸ್ತೀನಿ. ಏನು ಬೇರೆ ಏನು ತಿನ್ಸಕ್ಕೆ ಹೋಗಲ್ಲ. ಅಂದರೆ ಫುಲ್ ಎಕ್ಸ್ಪರಿಮೆಂಟ್ ಅಂತೆಲ್ಲ. ನಮ್ಮ ಮನೇಲಿ ಏನು ಸೌತ್ ಇಂಡಿಯನ್ ಇರುತ್ತೆ ನೋಡಿ, ಅದರಲ್ಲೇ ಒಂಚೂರು ಈ ಥರ ಫುಡ್ನ ಆಲ್ಟ್ರ್ ಮಾಡಿ ತಿನ್ನಿಸ್ತೀನಿ. ಒಂದು 4-5 ದೋಸೆ. ಅವನು ಒಂದು 3 ದೋಸೆ ತಿನ್ನೋವರೆಗೂ ಆರಾಮಾಗಿ ತಿಂತಾನೆ. 4-5 ದೋಸೆ, 4ನೇ ದೋಸೆ ಆಗ್ತಾ ಇರುವಾಗ ಬಾಯಲ್ಲಿ ಒತ್ತರಿಸ್ಕೊಳ್ಳೋದು, ತಿಂದೇ ಇರೋದು ತಿಂದೇ ಇರೋದು ಆ ಥರ ಮಾಡ್ತಾನೆ. ಬಟ್ ಬಿಡೋದಿಲ್ಲ ನಾನು. ಒಂಚೂರು ತಿನ್ನಲಿ, ಅವ್ನು ಜಾಸ್ತಿ ಆಟ ಆಡ್ತಾನೆ. ಅವ್ನು ಕುತ್ಕೊಳ್ಳೋದೇ ಇಲ್ಲ ಒಂದು ಕಡೆ 1 ನಿಮಿಷನೂ. ಸೊ ಅಷ್ಟೆಲ್ಲ ಆ್ಯಕ್ಟಿವ್ ಆಗಿರೋನ್ಗೆ ಒಂಚೂರು ಬೇಕಲ್ವಾ ಪ್ರೋಟೀನು. ಕರಗಲಿ, ತಿಂದಿದ್ದು ಕರಗ್ಬಿಡುತ್ತಲ್ಲ ಅಂತ ಒಂಚೂರು ಗಮನ ಕೊಟ್ಟು ತಿನ್ನಿಸ್ತೀನಿ. ಇಲ್ಲಾಂದರೆ ತುಂಬ ಸಣ್ಣ ಕಾಣಿಸ್ತಾನೆ. ನನಗೆ ಅವ್ನು ವೆಯ್ಟೇಜ್ ಏನಾಗ್ತಾ ಇಲ್ಲ ಅನ್ನೋ ಥರ ಅನಿಸುತ್ತೆ. ಹಾಗಾಗಿ ಮಕ್ಕಳೇ ಹಂಗೆ. ನಮಗೇನಂದರೆ ಸ್ವಲ್ಪ ಗುಂಡು ಚೆನ್ನಾಗಿರಬೇಕು ಮಗು, ಆ ಥರನೂ ಇರುತ್ತೆ. ಬೇರೆ ಮಕ್ಕಳನ್ನೆಲ್ಲ ನೋಡಿದಾಗ ಸ್ವಲ್ಪ ಚಬ್ಬಿಯಾಗಿರೋ ಮಕ್ಳನ್ನ ನೋಡಿದಾಗ ಇವ್ನು ಯಾವಾಗಪ್ಪ ದಪ್ಪ ಆಗೋದು ಅಂತ ಅನಿಸುತ್ತೆ. ನೋಡ್ತಾ ಇರ್ಬೋದು, ಈ ಥರ ಮಾಡಿದ್ದೀನಿ. ಒಳ್ಳೆ ಪ್ಯಾನ್ ಕೇಕ್ ಥರನೇ ಕಾಣಿಸ್ತಾ ಅಲ್ವಾ ನಿಮಗೆ ಹೇಳಿ? ನಾನು ಕೇಳ್ತಾ ಇದ್ದೀನಿ, ಹೇಳ. ಟ್ರೀ ಆರೆಂಜ್ ಇರುತ್ತೆ. ಅಲ್ಲಿ ಯಾವ್ದು ಕಲರ್ ಐತೆ? ಅಲ್ಲಿ ಗ್ರೀನ್ ಕಲರ್. ಅಂಬ ಇಲ್ಲ ಯಾವುದು? ಅಂಬ ಮಕ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಬೇರೆ ಮಾಡಿ ಬಾಯ್. ಓಕೆ ಗೈಸ್, ನಿಮಗೆ ಒಂದಷ್ಟು ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಅಮೆಝಾನ್ದು ಪ್ರೈಮ್ ಡೇ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ 4th ಇಂದ.
ಆ್ಯಂಡ್ ನೀವು ಇವಾಗಲೂ ಇನ್ನೂ ನಿಮ್ಮ ಫೇವ್ರೆಟ್ ಪ್ರಾಡಕ್ಟ್ನ ಕಾರ್ಟ್ಗೆ ಹಾಕ್ಕೊಂಡಿಲ್ಲ ಅಂದರೆ ಇವಾಗಲೇ ಹಾಕ್ಕೊಳ್ಳಿ. ಅಪ್ ಟು 70% ಆಫ್ ಇರುತ್ತೆ ಬ್ಯೂಟಿ ಆ್ಯಂಡ್ ಫ್ಯಾಷನ್ ಮೇಲೆ. ಸೊ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಇದು ನನ್ನ ಫೇವ್ರೆಟ್ ಸೆಕೆಂಡ್ ಟೈಮ್ ಬೈ ಮಾಡಿರೋಂಥ ನೈಟ್ ಕ್ರೀಮ್. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಗೆ ಏನಾದ್ರು ಚಿಕ್ಕ ಪುಟ್ಟ ಮಾರ್ಕ್ಸ್ ಇದರೆಲ್ಲ ಹೋಗುತ್ತೆ. ಆ್ಯಂಡ್ ಒಂದಷ್ಟು ಬ್ಯೂಟಿ ಪ್ರಾಡಕ್ಟ್ ಕೂಡ ತೋರಿಸ್ತೀನಿ. ಇದು ಪ್ರೈಮರ್. ನಿಮ್ಮ ಫೇಸಲ್ಲಿ ಚಿಕ್ಕ ಚಿಕ್ಕದು ಸಣ್ಣ ಸಣ್ಣ ತೂತು ಇರುತ್ತೆ ಅಂದರೆ ಅದನ್ನು ಪೋರ್ನ ಮಿನಿಮೈಸ್ ಮಾಡೋವಂಥ ಪ್ರೈಮರ್ ಇದು. ಆ್ಯಂಡ್ ಇದು ಫೇಸಸ್ ಕೆನಡಾದು 3-in-1 ಫೌಂಡೇಶನ್. ಇದರಲ್ಲೇ ನಿಮಗೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಫೌಂಡೇಶನ್ 3 ಇರುತ್ತೆ. ಆ್ಯಂಡ್ ಸನ್ಸ್ಕ್ರೀನ್ದು SPF 60 ಸ್ಪ್ರೇ ಥರ ಬರೋವಂಥ ಸನ್ಸ್ಕ್ರೀನು ನಿಮ್ಮ ಕೈ ಕಾಲಿಗೆಲ್ಲ ಹಚ್ಚೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಫೇಸಸ್ ಕೆನಡಾದು ಸ್ಟ್ರೋಕ್ ಕ್ರೀಮ್. ಆ್ಯಂಡ್ ಈ ಮೇಕಪ್ ಯೂಸ್ ಮಾಡುವಾಗ ಇದನ್ನು ಯೂಸ್ ಮಾಡಿದ್ರೆ ನಿಮ್ಗೊಂದು ಎಕ್ಸ್ಟ್ರಾ ಗ್ಲೋ ಥರ ಸಿಗುತ್ತೆ. ಸೊ ಇಷ್ಟು ಪ್ರಾಡಕ್ಟ್ಸ್ ನಾನು ತೊಗೊಂಡಿರೋದು. ಆ್ಯಂಡ್ ನನಗೆ ಇನ್ನೂ ಒಂದಷ್ಟು ಬೇಕು ಅಂತ ನಾನು ಕೂಡ ಕಾರ್ಟ್ಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು 10th ಆ್ಯನಿವರ್ಸರಿ ಪ್ರೈಮ್ ಡೇ ಸೇಲ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಸಖತ್ ಒಳ್ಳೆ ಆಫರ್ಸ್ ಇರುತ್ತೆ. ಪ್ರೈಮ್ ಮೆಂಬರ್ಸ್ಗಳಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಆ್ಯಂಡ್ ಕ್ಯಾಶ್ ಬ್ಯಾಕ್ಸ್ ಎಲ್ಲ ಸಿಗುತ್ತೆ. ಸೊ ಮಿಸ್ ಮಾಡ್ಕೊಳ್ಳಬೇಡಿ. ಈ ಪ್ರಾಡಕ್ಟು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡಿ, ಬೈ ಮಾಡಿ. ಆ್ಯಂಡ್ ನಿಮಗೂ ಬೇರೆ ಯಾವುದಾದ್ರು ಪ್ರಾಡಕ್ಟ್ ಸಜೆಷನ್ಸ್ ಬೇಕಂತ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಗೈಸ್, ಇವತ್ತು ಮನೇಲಿ ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ಕೋವಾ ತಂದಿದ್ವಿ. ಸೊ ಹಾಗಾಗಿ ಸೂಪರಾಗಿರೋ ಕ್ಯಾರೆಟ್ ಹಲ್ವಾ ಮಾಡಿದ್ದೆ ಈಗ ಮಧ್ಯಾಹ್ನ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಉಪಮಾ ಮಾಡ್ಕೊಂಡಿದ್ವಿ. ಖಾಲಿ ಆಗಿದೆ ಆಲ್ಮೋಸ್ಟು. ಸೊ ಸುನಿ ಮನೇಲಿ ತುಂಬ ಕ್ಯಾರೆಟ್ಸ್ ಇತ್ತು. ನಾನು ತುರ್ಕೊಡ್ತೀನಿ ಹಲ್ವಾ ಮಾಡು ಅಂದರು. ಸರಿ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿದ್ದೀನಿ, ತುಂಬ ಮಾಡಿಲ್ಲ. ಸೊ ನೀನು ಜಾಸ್ತಿ ಸ್ವೀಟ್ ಇಷ್ಟಪಡೋದಿಲ್ಲ, ನಾವು ಅಷ್ಟೇ. ಹಾಗಾಗಿ ಸ್ವಲ್ಪ ಮಾಡಿದ್ದು ಇದೇ ಜಾಸ್ತಿ ಆಯಿತು ಅನಿಸುತ್ತೆ. ಆ್ಯಂಡ್ ಸುನಿಗೆ ಕೊಡೋಣ ಟೇಸ್ಟ್ ಹೇಗಿದೆ. ಮೈಲ್ಡಾಗಿ ಮಾಡಿದ್ದೀನಿ, ತುಂಬ ಹೆವಿ ಸ್ವೀಟ್ ಇಷ್ಟ ಆಗಲ್ಲ. ಹಂಗಂತ ತುಂಬ ಕಮ್ಮಿನೂ ಅಲ್ಲ, ಮೈಲ್ಡಾಗೆ ಚೆನ್ನಾಗಿರುತ್ತೆ. ಯುವರ್ ಕ್ಯಾರೆಟ್ ಹಲ್ವಾ ಇಸ್ ರೆಡಿ. ಏನೋ ತಿಂದ ನೀನು ಡ್ರೈ ಫ್ರೂಟ್ಸು? ಹಾಂ, ಬೌಲಲ್ಲಿ ಏನು ಮಾಡ್ತಾನೆ ಗೊತ್ತಾ? ಗೋಡಂಬಿ ಮತ್ತು ಪಿಸ್ತಾ ತಂದು ಶಿಂಕ್ ಹಾಕ್ತವನು. ಗಾಂಚಲಿ ನೋಡೊಂದು ಹೆಂಗಿದೆ ಸ್ವೀಟು. ಕೋವಾ ಅರ್ಧ ಹಾಕ್ತೆ, ಫುಲ್ ಹಾಕ್ಬೇಕಿತ್ತಾ? ಸಾಕಲ್ವಾ? ಸ್ವೀಟ್ ಇಲ್ಲ ಸುನಿ, ಕೋವಾ ಅನ್ಸ್ವೀಟನ್ನು, ಬಟ್ ಹೆವಿ ಆಗುತ್ತೆ ಅಂತ ಬೇಡ. ಸ್ವಲ್ಪನೇ ಮಾಡಿದ್ದಲ್ವಾ, ಅದಕ್ಕೆ ಅರ್ಧ ಹಾಕ್ತೆ. ಇದ್ರಕ್ಕೆ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ವೆನಿಲಾ ಇದೆಯಾ? ಹಾಕೋತೀಯಾ? ನನಗೂ ಬೇಡಪ್ಪ, ನಂಗೆ ಕಫ. ಡಾಕ್ಟರ್ ಹೇಳಿದ ಕೋಲ್ಡ್ ಐಟಮ್ ಎಲ್ಲ ಅವಾಯ್ಡ್ ಮಾಡಿ ಅಂತ. ಇಷ್ಟ ಆಯಿತಾ? ಇಷ್ಟ ಆಯಿತಾ? ಬೆಂದಿದೆಯಾ ಚೆನ್ನಾಗಿ? ಸ್ವೀಟ್ ತಿನ್ನಲ್ವಲ್ಲ, ಹಲ್ವಾ ಕೇಳ್ಬಿಟ್ಟಿದ್ಯಾ? ಕ್ಯಾರೆಟ್ ಹಲ್ವಾ ಆರಿದ್ಮೇಲೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಅಮೆಝಾನಿಂದ ಜೆಲ್ ನೈಲ್ ಪಾಲಿಷ್ ಆರ್ಡ್ರ್ ಮಾಡಿದ್ದೆ. ಸೊ ಅದೇ ಬಂದಿದೆ. ಮನೆಯಲ್ಲೇ ಜೆಲ್ ನೈಲ್ ಪಾಲಿಷ್ ಹಚ್ಕೊಳ್ಳೋಣ ಅಂತ. ಇರು ಬಿಸಿ ಎಲ್ಲ ಚಿಕ್ಕ ಚಿಕ್ಕ ಸೈಜ್ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಅದಕ್ಕೆ ಮೆಲ್ಟಾಗಿದೆಲ್ಲ, ತಿನ್ನು, ಸ್ವಲ್ಪ ಸ್ವಲ್ಪ ತಿನ್ನು. ಕ್ಯಾರೆಟ್ ಅಮ್ಮ, ಬಾಯ್ಲಿ ಬಾ ಬಾ. ನಮಗೆ ನಗಡಿ, ಆಚೆ ಕಡೆ ಮಳೆ. ನನ್ನ ಮಗ ಎಲ್ಲಿ ಬೇವ್ರು ತೊಗೊಂಡು ಅಷ್ಟಾಡ್ತಾನೆ. ನಾನೀಗ ಆಫ್ ಮಾಡೋದು. ಅಷ್ಟು ಬೇವ್ರು ತೊಗೊಂಡು ಇನ್ನೊಂಚೂರು ಹಾಕ್ಕೊಡ್ಲ, ಆಮೇಲೆ ತಿಂತ. ಏನು ತಿಂತ ಇದೆಯಾ? ಒಂದು ನಿಮಿಷ ಪಾಸ್ ಮಾಡ್ತೀನಿ. ಏನು ತಿಂತ ಇದೆಯಾ ಇವರು? ಸ್ಕೂಲ್ ರಜಾ ಅಂದ್ಬಿಟ್ಟು ಇದೆಲ್ಲ ತಿಂತಾರಾ? ಕಳ್ಳ. ಹೆಂಗೈತೆ ಸುನಿ? ನಮ್ಮ ಮನೇಲಿ ಅಪರೂಪಕ್ಕೆ ವೆಜಿಟೇಬಲ್ಸ್ ಮ್ಯಾಗಿ. ನಾವು ರೀಸೆಂಟಾಗಿ, ಅಂದರೆ ಯಾವಾಗಲೂ ತರೋದಿಲ್ಲ, ರೀಸೆಂಟಾಗಿ ಮಾಡೂ ಇರಲಿಲ್ಲ. ಎಷ್ಟು ದಿನ ಆಗಿದೆ ಮಾಡಿ ಸುನಿ? ಒಂದು ವರ್ಷ ಹತ್ತತ್ರ 8 ತಿಂಗಳು 9 ತಿಂಗಳು ಅಲ್ವಾ? ಈ ಮನೇಲಿ ಮಾಡಿದೆ, ಈ ಮನೇಲಿ ಫಸ್ಟ್ ಟೈಮ್ ಮಾಡ್ತಾರೆ. ಓಕೆ, ತಿನ್ಕೊಡು ಎಷ್ಟು ಬೇಕಷ್ಟು. ಯಾವಾಗಾರು ಒಂದ್ಸತಿನೇ ಬೈಲಿ ಈ ಥರ ಮಾಡಿಕೊಡೋದು. ಮೊನ್ನೆ ಮೆಟ್ರೋಲ್ ತಂದಿದ್ವಿ. ಸೊ ಅದಿದು ಯಾವಾಗಾರು ಒಂದ್ಸತಿ, ಬಟ್ ಯಾವಾಗಲೂ ಮಾಡೋದು ಒಳ್ಳೇದಲ್ಲ.
ಆರೋಗುತ್ತೆ ತಿನ್ನು ಅಂದೆ. ಅದಕ್ಕೆ ಜಾಸ್ತಿ ಕ್ಯಾರೆಟು ಬೀನ್ಸು ಬಟಾಣಿ ಎಲ್ಲ ಹಾಕಿ ಮಾಡಿದ್ದೀನಿ. ನಿಮಗೂ ಈ ಥರ ಇಷ್ಟ ಆಗುತ್ತಾ ಹೇಳಿ. ಎಂಜಾಯ್. ಮೂವಿ ಹಾಕಿದ್ದೀನಿ, ಮೂವಿ ನೋಡಿಕೊಂಡು ತಿನ್ನೋದು. ತಿನ್ನು ಮ್ಯಾಗಿ ನೋಡೋಣ ಹೆಂಗೆ ತಿಂತೀಯ. ಒಂದು ಮ್ಯಾಗಿ ಒಂದು ಚಿಪ್ಸು. ಮಜಾ ಇವತ್ತು ಮಜಾ. ಇದೆಲ್ಲ ಹೋಗುತ್ತಲ್ವ ನಿಂಗೆ? ಹ್ಞೂ ಅಂತ ನೋಡೋ ಹೇಳಿ. ಅಮ್ಮ ಚಪಾತಿ ಅದೆಲ್ಲ ಆಗಲ್ಲ ಅಲ್ವಾ ನಿಂಗೆ? ಏಯ್ ನೂಡಲ್ಸ್ ತಿನ್ನು ನೋಡೋಣ ಹೆಂಗೆ ತಿಂತೀಯ. ಹಾಂ ಮ್ಯಾಗಿ ಹೆಂಗೆ ತಿಂತೀಯ ನೋಡೋಣ. ಒಂದು ತಿಂತೀಯ ಒಂದು ಬೀಳ್ತೀಯ. ಆ್ಯಂಡ್ ತುಂಬ ಜನ ಕೇಳ್ತೀರಾ ಸ್ವಾತಿ, ವೀರುಗೆ ನೀವು ಮನೇಲಿ ಹೇಗೆ ಎಂಟರ್ಟೈನ್ ಮಾಡ್ತೀರಾ ಅಂತ. ಸೊ ಈ ಥರ ಅವನಿಗೆ ಫೋನೆಲ್ಲ ರೂಢಿನೇ ಮಾಡಿಲ್ಲ ನಾನು. ಟಿ ವಿಲೂ ಅಷ್ಟೇ ತುಂಬ ಪರ್ಟಿಕ್ಯುಲರ್ ನೋಡೋದು. ಆ್ಯಂಡ್ ಈ ಥರ ಏನಾದರೂ ಹಾಕಿ ಕೊಡ್ತೀನಿ. ಈ ನಡುವೆ ಅವ್ನು ಸಖತ್ ಎಂಜಾಯ್ ಮಾಡ್ತಾನೆ. ಈ ಥರ ಟಿ ವಿಲಿ ಬರೋ ಡ್ಯಾನ್ಸ್ನ ನೋಡಿಕೊಂಡು ಇವನು ಡ್ಯಾನ್ಸ್ ಮಾಡೋದು. ಅದರಲ್ಲೂ ಈ ಥರ ಕೌ ಥರ ಅನಿಮಲ್ಸ್ ಥರ ಸ್ಟೆಪ್ಸು, ಈ ಮಕ್ಳಿಗೆ ಇಷ್ಟ ಆಗೋ ಥರ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾರೆ. ಸೊ ಅವ್ನು ಸಖತ್ ಎಂಜಾಯ್ ಮಾಡ್ತಾರೆ. ಸೊ ಈ ಥರ ಎಲ್ಲ ನೀವು ಮಕ್ಕಳಿಗೆ ಎಂಟರ್ಟೈನ್ ಮಾಡ್ಬೋದು ಮನೇಲಿ ಕೂಡಿಸ್ಕೊಂಡು. ಅವ್ರಿಗೆ ಏನಾದ್ರು ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಪ್ಲಾನ್ ಮಾಡ್ಬೋದು. ಆ್ಯಂಡ್ ಇಷ್ಟ ಆಗಿತ್ತು ಇವತ್ತಿನ ಒಂದು ಚಿಕ್ಕ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಮಿಂಗ್ ಡೇಸಲ್ಲಿ ಇನ್ನೂ ಒಂದಷ್ಟು ವೀರುದು ಫುಡ್ ರೊಟೀನ್ ಆ್ಯಂಡ್ ರೆಸಿಪೀಸ್ ಎಲ್ಲ ಶೇರ್ ಮಾಡ್ಕೋತೀನಿ. ಓಕೆನಾ?